ಕೇರಸಭೆಯ ಚನ್ನಭೈರಾದೇವಿ ರಾಜ್ಯಸಭೆ ಮಹಾಮಂತ್ರಿ ವರ್ಧಮಾನ ಸಿದ್ಧಾಂತಿಗಳು, ರಾಜಗುರು ಭಟ್ಟಾಕಳಂಕರು, ದಂಡನಾಯಕ ಭೈರವ ನಾಯಕ, ಹೊನ್ನಾವರದ ಕೊತ್ವಾಲ ಕಂಠಪ್ಪ ನಾಯಕ, ಕಾರ್ಯಕಾರಿ ಸತ್ರಾಜಿತ ಶೆಣೈ ಉಪಸ್ಥಿತರಿದ್ದಾರೆ. ಗೇರುಸೊಪ್ಪೆ ಮತ್ತು ಹಾಡುವಳ್ಳಿ ಜೋಡಿ ಸಾಮ್ರಾಜ್ಯಗಳ ಪಟ್ಟದ ರಾಣಿ, ಹೈವ, ಕೊಂಕಣ, ತುಳು ರಾಜ್ಯಗಳ ಒಡತಿ ಚನ್ನಭೈರಾದೇವಿ ಅಮ್ಮನವರು ಆಗಮಿಸುತ್ತಿದ್ದಾರೆ. ಮಹಾರಾಣಿ ಚನ್ನಭೈರಾದೇವಿ ಅಮ್ಮನವರಿಗೆ ಜಯವಾಗಲಿ. ಮಹಾರಾಣಿ ಚನ್ನಭೈರಾದೇವಿ ಅಮ್ಮನವರಿಗೆ ಜಯವಾಗಲಿ. ನಾವು ಹೊನ್ನಾವರ ಮತ್ತು ಭಟ್ಕಳ ಬಂದರುಗಳಲ್ಲಿ ನಮ್ಮ ಒಪ್ಪಿಗೆ ಪತ್ರವ ಪಡೆಯದ ಮುಸಲ್ಮಾನರ ಹಡಗುಗಳಿಗೆ ಕರಿಮೆಣಸು, ದಾಲ್ಚಿನ್ನಿ, ಕೆಂಪಕ್ಕಿ ಮತ್ತು ಶ್ರೀಗಂಧವನ್ನು ತುಂಬಿಸಿ ಅವರ ಸಮುದ್ರ ವ್ಯಾಪಾರಕ್ಕೆ ಸಾಗರಿಸುತ್ತಿದ್ದೀರಿ. ಇದು ನಮ್ಮ ಆಶಯಕ್ಕೆ ವಿರುದ್ಧವಾಗಿದೆ. ಕೂಡಲೇ ತಾವು ನಮ್ಮ ಒಪ್ಪಿಗೆ ಪತ್ರ ಪಡೆಯದ ಮುಸಲ್ಮಾನ ಹಡಗುಗಳನ್ನು ನಿಮ್ಮ ಬಂದರುಗಳಿಂದ ಹೊರಗಟ್ಟಬೇಕು, ಇಲ್ಲವೇ ವಶಪಡಿಸಿಕೊಳ್ಳಬೇಕು. ಇಲ್ಲದಿದ್ದರೆ ನಿಮ್ಮ ಮೇಲೆ ಕ್ರಮ ಕೈಗೊಳ್ಳುವುದು ನಮಗೆ ಅನಿವಾರ್ಯವಾಗುತ್ತದೆ. ಜೊತೆಗೆ ನೀವು ಪೋರ್ಚುಗೀಸ್ ರಾಜದ್ರೋಹಿ ರೊಜಾರಿಯೋಗೆ ಆಶ್ರಯ ನೀಡಿದ್ದೀರಿ, ಅದನ್ನು ಕೂಡಲೇ ನಮಗೆ ಒಪ್ಪಿಸಬೇಕು. ಮೇಲಾಗಿ ನೀವು ಕಳೆದ ಹಲವು ವರ್ಷಗಳಿಂದ ನಮಗೆ ಕಪ್ಪವನ್ನು ಕೊಡುತ್ತಿಲ್ಲ. ಇನ್ನೊಂದು ವಾರದೊಳಗೆ ಕಪ್ಪವನ್ನು ರೊಜಾರಿಯೋನನ್ನು ನಮಗೆ ತಂದೊಪ್ಪಿಸದಿದ್ದರೆ ನಿಮ್ಮನ್ನು ದಂಡಿಸಬೇಕಾಗುತ್ತದೆ. ನಮ್ಮ ಚಕ್ರವರ್ತಿಗಳು ನಿಮಗೆ ನೀಡಿದ ಕಾಳು ಮೆಣಸಿನ ರಾಣಿ ಎಂಬ ಬಿರುದನ್ನು ಹಿಂದಕ್ಕೆ ಪಡೆಯಬೇಕಾಗುತ್ತದೆ. ಎಚ್ಚರಿಕೆ. ನಿಲ್ಲಿಸಿ. ಅತಿ ಆಯ್ತು ಉದ್ದಟತನ. ನಮ್ಮ ನೆಲದ ನಾವಿಕ ರೊಜಾರಿಯೋನನ್ನು ಅವರಿಗೊಪ್ಪಿಸಲು ನಾವೇನು ಹೆಮ್ಮೇಡಿಗಳಲ್ಲ. ನಾವು ಮುಸಲ್ಮಾನರೊಡನೆ ವ್ಯಾಪಾರ ಮಾಡಲು ಇವರದೇನು ಹೊಟ್ಟಿ. ಇನ್ನು ಕಪ್ಪ ಕೊಡಲು ಈ ನೆಲ ಇವರ ಕೊಡದಲ್ಲ. ಕಾರಬಾರಿಗಳೇ, ಕೂಡಲೇ ಅವರಿಗೆ ಪತ್ರಿಸಿ ಅವರ ಯಾವ ಕರಾರುಗಳನ್ನು ನಾವು ಒಪ್ಪುವುದಿಲ್ಲ. ನಮಗೆ ಕೊಟ್ಟ ಬಿರುದನ್ನು ಅವರೇನು ಹಿಂದಕ್ಕೆ ಪಡೆಯುವುದು, ನಾವೇ ಹಿಂದಿರುಗಿಸುತ್ತೇವೆ. ಬಿರುದನ್ನು ಕೊಡಿರೆಂದು ಅವರ ಬಳಿ ನಾವೇನು ಬೇಡಿಕೊಂಡಿದ್ದೇವೇನು? ನಾಯಕರ ಬಳಿ ಇನ್ನಷ್ಟು ನಾನು ಪಡೆಯುತ್ತೇನೆ. ಮಹಾರಾಣಿಯವರಿಗೆ ಜಯವಾಗಲಿ. ನಮ್ಮಲ್ಲಿ ಅರಿಕೆ ಮಾಡಿಕೊಳ್ಳಲು ಅವಸರದ ಸಂಗತಿಯೊಂದಿದೆ ಮಹಾರಾಣಿ. ಹೇಳು ಸಬಲೆ. ಮಹಾರಾಣಿ, ಗೋವೆಯ ಗವರ್ನರ್ ಲೂಯಿಸ್ ಅಟಾಯಿಡೆಯ ನಾವಿಕ ದಂಡು ಹೊನ್ನಾವರದ ಮೇಲೆ ದಾಳಿ ಮಾಡಲು ಹೊರಡುವುದಕ್ಕೆ ಸಿದ್ಧವಾಗಿದೆ. ಇನ್ನೆರಡು ದಿನಗಳಲ್ಲಿ ದಂಡು ಗೋವೆಯಿಂದ ಹೊರಡಲಿದೆ. ಹೌದೇನು? ಪತ್ರದಲ್ಲಿ ಆತ 1 ವಾರದ ಗಡುವು ಕೊಟ್ಟಿದ್ದಾನೆ. ಅದು ಅವರ ಯುದ್ಧ ತಂತ್ರ ಮಹಾಮಂತ್ರಿಗಳೇ. ಕುತಂತ್ರವೇ ಯುದ್ಧ ನೀತಿ ಆಗಿರುವ ಪೋರ್ಚುಗೀಸರು ಹೇಳುವುದೊಂದು ಮಾಡುವುದೊಂದು. ಇದರಲ್ಲೇನು ಹೊಸದು? ದಂಡನಾಯಕರೇ, ಈ ಬಾರಿ ಅವರಿಗೆ ಸರಿಯಾದ ಪಾಠ ಕಲಿಸಬೇಕು. ಮಹಾರಾಣಿ, ಅವರು ಯುದ್ಧಕ್ಕೆ ಸಿದ್ಧರಾಗಿರುವುದು 2 ಉದ್ದೇಶಕ್ಕೆ. ಒಂದು, ನಮಗೆ ಸಹಾಯ ಮಾಡಿದ ತಪ್ಪಿಗೆ ರೊಜಾರಿಯೋನನ್ನು ಪೋರ್ಚುಗಲ್ಗೆ ಒಯ್ದು ದಂಡನೆ ನೀಡಲು. ಇನ್ನೊಂದು, ನೀವು ಮತಾಂತರಕ್ಕಾಗಿ ಬರುವ ಮಿಷನರಿಗಳಿಗೆ ಅವಕಾಶ ನೀಡುತ್ತಿಲ್ಲವೆಂದು ನಿಮ್ಮನ್ನು ಬಂಧಿಸಿ ಗೋವೆಗೆ ಒಯ್ಯಲು. ಅದಕ್ಕಾಗಿ ಅಟಾಯಿಡೆಯ ಪೋರ್ಚುಗಲಿನ ಪ್ರಭು ಸೆಬಾಸ್ಟಿಯನ್ ಪತ್ರ ಕಳುಹಿಸಿ ಹೆಚ್ಚು ನಾವೆಗಳನ್ನು ತರಿಸಿಕೊಂಡಿದ್ದಾನೆ. ಹಾಗಾಗಿ ಏನು ಶಬಲೆ, ಅರ್ಧ ವಾಕ್ಯಕ್ಕೆ ಮಾತು ನಿಲ್ಲಿಸಿದೆ? ನನ್ನನ್ನು ಕ್ಷಮಿಸಬೇಕು ಮಹಾರಾಣಿ. ಅವರು ಸುಮಾರು 130 ನಾವೆಗಳನ್ನು ಸಜ್ಜುಗೊಳಿಸಿದ್ದಾರೆ. ವಿಶೇಷ ತರಬೇತಿ ಪಡೆದ ನಾವಿಕ ಸೈನ್ಯವನ್ನು ಪೋರ್ಚುಗಲ್ನಿಂದ ತರಿಸಿದ್ದಾರೆ. ಹಾಗಾಗಿ ಈ ಸಲ ಸಮುದ್ರ ಯುದ್ಧದಲ್ಲಿ ಅವರನ್ನು ಗೆಲ್ಲುವುದು ಕಷ್ಟ ಸಾಧ್ಯ. ಶಬಲೆ, ನಿನ್ನ ಬಾಯಲ್ಲಿ ಸೋಲಿನ ಮಾತು. ಏನಾಯಿತು ನಿಮಗೆ? ಅಟಾಯಿಡೆ ಸರ್, ಚನ್ನಭೈರಾದೇವಿ ಅವರು ಪತ್ರ ಕಳಿಸಿದ್ದಾರೆ. ಏನು ಆಜ್ಞೆ ಕಳಿಸಿದ್ದು? ಸಾರಾಂಶ ಹೇಳಿ. ನಿಮ್ಮ ಯಾವುದೇ ಕರಾರಿಗೂ ನಮ್ಮ ಒಪ್ಪಿಗೆ ಇಲ್ಲ. ಮುಸಲ್ಮಾನರೊಂದಿಗೆ ವ್ಯಾಪಾರ ಮಾಡಲು ನಮಗೆ
ಹಾಗಾಗಿ ನಾವು ಕಪ್ಪ ಕೊಡುವುದಿಲ್ಲ ಎಂದು ಅರ್ಥ ಸರ್. ಅವಳು ನಮ್ಮ ಯಾವುದೇ ಕರಾರನ್ನು ಒಪ್ಪಿಲ್ಲ, ಹಾಗಾಗಿ ನಾವು ದಾಳಿ ಮಾಡುವುದು ಅನಿವಾರ್ಯ ಸರ್. ಆದಷ್ಟು ಬೇಗ ಹೊನ್ನಾವರದ ಮೇಲೆ ದಾಳಿ ಮಾಡಬೇಕು. ಈಗ ನಾವು ಎಲ್ಲಿದ್ದೇವೆ? ಇದು ಅಂಜುದೀವ್. ಇಲ್ಲಿಂದ ಹೊನ್ನಾವರಕ್ಕೆ 2 ದಿನದ ಪ್ರಯಾಣ. ಒಳ್ಳೆಯದು. ಆ ಹೆಂಗಸಿಗೆ ಬುದ್ಧಿ ಕಲಿಸಬೇಕು. ನಾಳೆ ನಮ್ಮ ಹಡಗುಗಳನ್ನು ಹೊರಳಿಸಿ ಬಿಡಿ. ಸ್ಯಾಂಟಿಯಾಗೋ! ಸ್ಯಾಂಟಿಯಾಗೋ! ಆ ದುಷ್ಟ ಹೆಂಗಸು ಮೊದಲ ದಿನವೇ ಬಸವರಾಜ ದುರ್ಗ ಕೋಟೆಯಲ್ಲಿ ವಂಚಿಸಿದಂತೆ 2 ದಿನ ಹೊನ್ನಾವರ ಕೋಟೆಯಲ್ಲಿಯೂ ನಮಗೆ ಮೋಸಗೊಳಿಸಿದ್ದಾರೆ. ಅದನ್ನು ಮೊದಲೇ ತೆರವುಗೊಳಿಸಿ ಹೊರಗೆ ನಿಂತು ನಾಟಕ ಮಾಡುವಂತೆ ನಾಟಕ ಮಾಡಿ 5 ದಿನಗಳ ಕಾಲ ನಮಗೆ ಮೇಲೆ ಬರಲು ಬಿಡದೆ ಮೋಸಗೊಳಿಸಿದ್ದಾಳೆ. ಆ ದುಷ್ಟ ಹೆಂಗಸಿಗೆ ಪಾಠ ಕಲಿಸಬೇಕು. ಈ ಹೊನ್ನಾವರ ನಗರವನ್ನು ಸುಟ್ಟಿಬಿಡಿ. ಏನನ್ನೂ ಬಿಡಬೇಡಿ. ಮನೆ, ಅಂಗಡಿ, ಕೊಟ್ಟಿಗೆ, ದೇವಸ್ಥಾನ, ಬಸದಿ, ಮಸೀದಿ ಎಲ್ಲವನ್ನೂ ಸುಟ್ಟು ಬಿಡಿ. ಹೊನ್ನಾವರವನ್ನು ಸುಟ್ಟರೆ ರೋಜಾರಿಯ ಮತ್ತು ರಾಣಿ ಸಿಗುವುದು ಹೇಗೆ? ಆಕೆ ಹೆದರಿ ಓಡಿ ಹೋಗಿದ್ದಾಳೆ. ನಾಳೆ ಆಕೆಯನ್ನು ಎಲ್ಲಿದ್ದರೂ ಬೆನ್ನಟ್ಟಿ ದಂಡಿಸೋಣ. ಇಂದು ಇದೇ ಕೋಟೆಯಲ್ಲಿ ಉಳಿದು ಹಬ್ಬ ಆಚರಿಸೋಣ. ಕುಡಿದು ತಿಂದು ಕುಡಿದು ಕುಪ್ಪಳಿಸೋಣ. ಆಕೆಗೆ ಒಂದು ಪತ್ರ ಬರೆಯಬೇಕು. ಒಳ್ಳೆದಂತೆ ಹೆದರಿ ಪಲಾಯನ ಮಾಡಿದ್ದ ನಿನ್ನ ಪರಿಸ್ಥಿತಿ ನಮಗೆ ಗೊತ್ತಿರುತ್ತದೆ. ನಿಮ್ಮ ಹೊನ್ನಾವರ ಕೋಟೆ ಈಗ ನಮ್ಮ ವಶವಾಗಿದೆ. ನೀನು ಅಂಜು ಮುಳುಗಿ ನಮಗೆ ಹೆದರಿ ಓಡಿ ಹೋದೆ. ನಿನಗೆ ಹೊನ್ನಾವರ ಕೊಟ್ಟಿದ್ದರೆ ನಮಗೆ 3 ಹೊಡೆದು ಕಾಲು ದಂಡ ಕೊಡಬೇಕು. ರೋಜಾವನ್ನು ಕರೆತಂದು ನಮಗೆ ಒಪ್ಪಿಸಬೇಕು. ನೀನು ನಮ್ಮೆದುರು ಬಂದು ಕ್ಷಮೆ ಕೇಳಿ ನಿನ್ನ ರಾಜ್ಯವನ್ನು ಹಿಂಪಡೆಯಬೇಕು. ನಿಮ್ಮ ವಿರುದ್ಧ ಹಿಂದಕ್ಕೆ ಕೋರುತ್ತೇವೆ. ಇಲ್ಲದಿದ್ದರೆ ಹೊನ್ನಾವರವನ್ನು ಸುಟ್ಟು ಮಾಡುತ್ತೇವೆ. ಎಚ್ಚರಿಕೆ. ಸರ್, ನಾಳೆ ಸೇಂಟ್ ಕೇದರಿನ್ ಉತ್ಸವ. ನಾವು ಹೊನ್ನಾವರ ಕೋಟೆಯಲ್ಲಿ ಈ ಉತ್ಸವವನ್ನು ಆಚರಿಸೋಣ. ನಮ್ಮ ಲೆಫ್ಟಿನೆಂಟ್ ಜಾರ್ಜ್ ದೇ ಮೌರನನ್ನು ಹೊನ್ನಾವರ ಕೋಟೆಯ ಕ್ಯಾಪ್ಟನ್ ಆಗಿ ನೇಮಿಸೋಣ. ಸ್ಯಾಂಟಿಯಾಗೋ! ಸ್ಯಾಂಟಿಯಾಗೋ! ಮಹಾರಾಣಿಯವರು ಬಂದರು. ಗವರ್ನರ್ ಸರ್, ಈ ಚನ್ನಭೈರಾದೇವಿಯವರ ಭಿಕ್ಷೆ ಬೇಡುವ ಪತ್ರ ರೈನಾದ ಪೇಮೆಂಟ್ ನಮಗೆ ಹೆದರಿ ಓಡಿ ಹೋದ ಕರಿಮೆಣಸಿನ ರಾಣಿ. ಮೊದಲು ಪತ್ರ ಓದಿ ಆನಂದಿಸೋಣ. ಇದು ನಮಗೆ ತುಂಬಾ ಸಂತೋಷದ ಸಮಯ. ಇದನ್ನು ಓದುವ ಖುಷಿ ನನ್ನದು. ಗೆದ್ದೆನೆಂದು ಬೀಗುತ್ತಿರುವ ಶತಮೂರ್ಖ ಮಿಸ್ಟರ್ ಲೂಯಿಸ್ ಅಟಾಯಿಡೆ, ನೀನು ಹೊನ್ನಾವರಕ್ಕೆ ದಾಳಿ ಮಾಡಿದ್ದು ರೊಜಾರಿಯೋನನ್ನು ಹೊತ್ತು ಒಯ್ಯಲು ಮತ್ತು ನನ್ನನ್ನು ಬಂಧಿಸಲು ತಾನೆ. ಕಾವಲಿಲ್ಲದೆ ಬರಿದಾದ ಕೋಟೆಯೊಳಗೆ ಸೇರಿಕೊಂಡು ಗೆದ್ದೆನೆಂದು ಬೀಗುವುದು ಪರಾಕ್ರಮವಲ್ಲ. ನೀನೇನು ಗೆದ್ದೆ ಮಣ್ಣು. ಹೊನ್ನಾವರವನ್ನು ಸುಡುವೆನೆಂಬ ಅಹಂಕಾರವೇ ಇಡೀ ಹೊನ್ನಾವರ ಬರಿದಾಗಿದೆ. ಬೇಕಿದ್ದರೆ ಕೆಲವು ಮನೆ, ದೇವಾಲಯ, ಬಸದಿ, ಮಸೀದಿಗಳಿಗೆ ಬೆಂಕಿ ಹಚ್ಚು. ಹೇಗೋ ಪೋರ್ಚುಗೀಸರೆಂದರೆ ಬೆಂಕಿ ಹಚ್ಚುವ ಪುಕ್ಕಲು ಶೂರರೆಂದು ನಮ್ಮವರಿಗೆ ಗೊತ್ತು. ನಿನಗೆ ರೊಜಾರಿಯೋ ಬೇಕಿದ್ದರೆ ಗೇಲ್ಸೊಪ್ಪೆ ರಾಣಿಯನ್ನು ಸೆರೆ ಹಿಡಿಯಬೇಕೆಂದಿದ್ದರೆ, ಕಾಳು ಮೆಣಸಿನ ಸಂಗ್ರಹ ಮತ್ತು ಸಂಪತ್ತನ್ನು ದೋಚಬೇಕೆಂದಿದ್ದರೆ ಕಾನೂರು ಕೋಟೆಗೆ ಬಾ. ನಿನ್ನನ್ನು ಎದುರುಗೊಳ್ಳಲು ಕಾದಿದ್ದೇನೆ. ಒಂದು ವಿಚಾರ ಗಮನದಲ್ಲಿರಲಿ, ನಮ್ಮ ರಾಯಭಾರಿಗೇನಾದರೂ ಅಲ್ಪ ಸ್ವಲ್ಪ ಅಪಾಯವಾದರೂ ನಿನ್ನ ತಲೆ ಉರಿಯುವುದಿಲ್ಲ. ಎಚ್ಚರಿಕೆ. ಆಕೆ ದುಷ್ಟ ಹೆಂಗಸು, ರಾಕ್ಷಸಿ, ನಾಶಕಾತಿ. ಆಕೆಯನ್ನು ನಾನು ಸುಮ್ಮನೆ ಬಿಡುವುದಿಲ್ಲ. ಈ ರಾಯಭಾರಿಯನ್ನು ಸುಟ್ಟು ಬಿಡು.
ಅಲ್ಲಿದೆ. ನನಗೆ ಗೊತ್ತು ಕ್ಯಾಪ್ಟನ್. ನಾನೇನಾದರೂ ನಿಮ್ಮನ್ನು ತಪ್ಪು ದಾರಿಯಲ್ಲಿ ಕರೆದೊಯ್ದರೆ ಅದು ನನ್ನ ಪ್ರಾಣಕ್ಕೆ ಸಂಚಕಾರ. ನಾನೇಕೆ ಹಾಗೆ ಮಾಡಲಿ? ಇದು ಕಾನೂನು ಕೋಟೆಯ ದಾರಿ. ಇನ್ನೆರಡು ಮೈಲು ಹತ್ತಿದರಾಯಿತು ಅಷ್ಟೇ. ಇನ್ನು 2 ಮೈಲು ಬಲು ಕಷ್ಟದ ದಾರಿ. ಈ ದಟ್ಟವಾದ ಕಾಡಿನಲ್ಲಿ ನಿಮ್ಮ ರಾಣಿ ಏಕೆ ಕೋಟೆ ಕಟ್ಟಿದ್ದಾಳೆ? ಅವಳಿಗೆ ಬುದ್ಧಿ ಇಲ್ಲವೇ? ನನಗದು ಗೊತ್ತಿಲ್ಲ. ಆದರೆ ಅದು ಸುಭದ್ರ ಕೋಟೆ. ಶತ್ರುಗಳು ಸುಲಭಕ್ಕೆ ಗೆಲ್ಲಲು ಸಾಧ್ಯವಾಗದ ಕೋಟೆ. ಅಲ್ಲಿ ನಮ್ಮ ರಾಜ್ಯದ ಎಲ್ಲ ಸಂಪತ್ತನ್ನು ಅಡಗಿಡಿಸಿರಲಾಗಿದೆ. ಹಾಗೆ ಅಲ್ಲಿ ಅಪಾರ ಪ್ರಮಾಣದ ಕಾಳುಮೆಣಸಿನ ಸಂಗ್ರಹವೂ ಇದೆ. ವೆರಿ ಗುಡ್. ಅಂದರೆ ನಮಗೆ ರಾಣಿಯ ಜೊತೆ ಸಂಪತ್ತಿನ ಉಡುಗೊರೆಯೂ ದೊರೆಯುತ್ತದೆ. ಒಳ್ಳೆಯದು. ಸರ್ 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 ಎಂಜಿಸ್, ಅದ್ಯಾರೋ ಸರ್ ಅಂತ ಅಂತಾಗಿದೆ ನೋಡು. ಕ್ಯಾಪ್ಟನ್, ಅವರು ನಮ್ಮನ್ನು ಬಂಧಿಸಿದರು. ನಮ್ಮ ಮೇಲೆ ಬಲ ಬೀಳಿಸಿದರು. ಕೊಳ್ಳಿಯ ಮೇಲೆ ತುಳಿಯದೆ ಬಂದು ನಮ್ಮ ಯೋಧರ ಗೋರಿಯನ್ನು ಬಸಿದುಕೊಂಡು ಹೋದರು. ಹಾವು ಚೇಳು ಎಸೆದರು. ನಮ್ಮವರೆಲ್ಲ ಹೆದರಿ ದಿಕ್ಕಾಪಾಲಾಗಿ ಓಡಿ ಹೋದರು. ಸರ್, ಕ್ಯಾಪ್ಟನ್ ಪೌಲೋರನ ಮುಖಕ್ಕೆ ಒಬ್ಬ ಅದೇನೋ ರಸ ಎರಚಿದ. ಮುಖವೆಲ್ಲ ಸುಟ್ಟು ಅವರು ಬಿದ್ದು ಒದ್ದಾಡುತ್ತಿದ್ದಾರೆ. ಸರ್, ನಮಗೆ ಕುಡಿಯಲು ನೀರಿಲ್ಲದಂತೆ ಮಾಡಿದ್ದಾನೆ. ಕ್ಯಾಪ್ಟನ್ಸ್, ಇದೇ ನಡೆಯುತ್ತಿದೆ ಇಲ್ಲಿ. ಈ ಕಂಠಪ್ಪನನ್ನು ವಿಚಾರಿಸಬೇಕು. ಇದೇನು ಮೋಸ, ವಂಚನೆ, ದರಿದ್ರ ಹೆಂಗಸು ಮಾತನಾಡ್ತಿ ಯಾಕೆ? ಶತಮೂರ್ಖ ಲೂಯಿಸ್ ಅಟಾಯ್ಡೆ, ಯೋಚಿಸು. ಯಾರು ಮೋಸಗಾರರು, ಯಾರು ವಂಚಕರು? ಇದು ನಮ್ಮ ಮಣ್ಣು, ನಮ್ಮ ಕಾಡು, ನಮ್ಮ ನೆಲ. ಇಲ್ಲಿಗೆ ಹೊಂಚು ಹಾಕಿ ಬಂದ ವಂಚಕರು ನೀವು. ಏನು, ನಮ್ಮ ರಾಣಿಯನ್ನ ಬಂಧಿಸಿ ಕೊಂಡೊಯ್ಯುವೆಯಾ? ಬಾ, ಮೊದಲು ಕಾನೂರು ಕೋಟೆಗೆ ಹತ್ತಿ ಬಾ. ನಿನ್ನ ಆತಿಥ್ಯಕ್ಕಾಗಿ ಸಿದ್ಧಳಾಗಿ ಕಾಯುತ್ತಿದ್ದಾಳೆ ನಮ್ಮ ರಾಣಿ. ಪೋರ್ಚುಗೀಸರೆಂದರೆ ಪ್ರಪಂಚವನ್ನ ಆಳಲು ಹುಟ್ಟಿದವರು ಎನ್ನುತ್ತಿದ್ದ ನಿನ್ನ ಆಟಾಟೋಪ ಈಗೆಲ್ಲಿ ಹೋಯಿತು? ಸಮುದ್ರ ನಿಮಗೆ ಆಟದ ಮೈದಾನವಾದರೆ ಕಾಡು ನಮಗೆ ಆಟದ ಮೈದಾನ. ನಿನ್ನ ಸುತ್ತ ನಾವೆಷ್ಟು ಮಂದಿ ಇದ್ದೇವೆಂದು ಗೊತ್ತೇನು? ಮರದ ಮೇಲೆ ನೋಡು, ನಿನ್ನ ಬೆನ್ನು ಹಿಂದೆ ನೋಡು. ಮುಂದೆ ನೋಡು. ಈಗಾಗಲೇ ನಿಮ್ಮ 200ಕ್ಕೂ ಹೆಚ್ಚು ಯೋಧರು ನಮ್ಮ ವಶದಲ್ಲಿದ್ದಾರೆ. ಆದರೆ ಒಬ್ಬರೂ ಸತ್ತಿಲ್ಲ. ನಾವು ಶಾಂತಿ ಪ್ರಿಯರು. ಅಹಿಂಸೆ ನಮ್ಮ ಧರ್ಮ. ರಾಣಿಗೆ ಶರಣಾದವೆಂದು ಹೇಳಿದರೆ ನಿಮಗೆ ಅನ್ನ ನೀರು ಕೊಟ್ಟು ಗೌರವದಿಂದ ಹಿಂದಕ್ಕೆ ಕಳಿಸುತ್ತೇವೆ. ಇನ್ನು ಮುಂದೆ ಹೊನ್ನಾವರದ ದಿಕ್ಕಿಗೆ ತಲೆ ಇಟ್ಟು ಮಲಗಬಾರದು. ನಾವು ಶರಣಾಗಿದ್ದೇವೆ.